ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಆ್ಯಂಡ್ ಎಲ್ಲರಿಗೂ ಗುಡ್ ಮಾರ್ನಿಂಗ್. ಇವತ್ತು ಫ್ರೈಡೇ ಬ್ಲಾಗು. ಸೊ ಈ ಬ್ಲಾಗಲ್ಲಿ ನಾನು ಮಾರ್ನಿಂಗ್ ರೊಟೀನ್ನ ಶೂಟ್ ಮಾಡ್ಕೋಬೇಕು ಅಂದ್ಕೊಂಡಿದ್ದೀನಿ. ಸೊ ಇವತ್ತು ನಾನು ಬೆಳಿಗ್ಗೆ ಎದ್ದ ತಕ್ಷಣವೇ ಮನೆ ಬಾಗಿಲನ್ನ ಒರೆಸಿ ಕ್ಲೀನ್ ಮಾಡಿ ಒಂದು ಪುಟ್ಟದಾಗಿರೋ ರಂಗೋಲಿನ ಬಿಟ್ಟು ಅಲ್ಲಿಂದ ನನ್ನ ಡೇನ ಸ್ಟಾರ್ಟ್ ಮಾಡ್ತೀನಿ. ಸಾಮಾನ್ಯವಾಗಲೂ ಎಲ್ಲ ಹೆಣ್ಮಕ್ಳು ಮಾಡೋ ಕೆಲಸನೇ ಈ ರೀತಿ ಇರುತ್ತೆ. ಯಾಕಪ್ಪ ನಾವು ರಂಗೋಲಿ ಹಾಕಬೇಕು ಅಂದರೆ ಮನೇಲಿ ಒಂದು ರೀತಿಯ ಪಾಸಿಟಿವ್ ವೈಬ್ಸ್ನ ಉಂಟು ಮಾಡೋದಕ್ಕೋಸ್ಕರ ರಂಗೋಲಿ ಹಾಕ್ತಾರೆ. ಸೊ ಅಲ್ಲಿಂದ ಇನ್ನು ಅಡುಗೆ ಮನೆಗೆ ಬಂದು ಮೊದಲು ನಾನು ಹಾಲನ್ನ ಕಾಯಲಿಕ್ಕೆ ಇಡ್ತೀನಿ. ಯಾವತ್ತೇ ಆದರೂ ನಾವು ನಾಷ್ಟ ಮಾಡೋದಕ್ಕೆ ಬಂದರೂ ಸಹ ಫಸ್ಟು ನಾವು ಒಲೆ ಮೇಲೆ ಹಾಲನ್ನು ಕಾಯಿಸಿ ಆನಂತರ ಬೇರೆ ಕೆಲಸನ ಮಾಡ್ಕೋಬೇಕು ಅಂತ ಅಂತಾರೆ. ಸೊ ಹಾಗಾಗಿ ನಾನು ಹಾಲನ್ನು ಮೊದಲು ಕಾಯಲಿಕ್ಕಿಟ್ಟು ಜೊತೆಗೆ ನನಗೆ ಶುಂಠಿ ಟೀನೂ ಸಹ ಮಾಡ್ಕೊಳ್ಳೋಕ್ಕೆ ರೆಡಿ ಮಾಡಿಕೊಂಡು, ಇದ್ರ ಜೊತೆಗೆ ನೆನ್ನೆ ನಮ್ಮ ಮನೆಯವರು ಫ್ರೂಟ್ಸ್ನ ತಂದಿದ್ದರು. ಸೊ ಅದನ್ನು ನಾನು ಎತ್ತಿಡ್ಲಿಕ್ಕೆ ಆಗಿರಲಿಲ್ಲ, ಹಾಗೆ ಎತ್ತಿಟ್ಬಿಟ್ಟಿದ್ದೆ. ಸೊ ಹಾಗೆ ಇದನ್ನೆಲ್ಲ ಜೋಡಿಸ್ಕೊಂಬಿಡೋಣ, ಬ್ಯಾಸ್ಕೆಟ್ಗೆ ಹಾಕ್ಬಿಡೋಣ ಅಂತ ಅಂದ್ಕೊಂಡು ಎಲ್ಲ ಹಣ್ಣನ್ನು ಬ್ಯಾಸ್ಕೆಟ್ಗೆ ಹಾಕಿ ಕ್ಲೀನ್ ಮಾಡಿ ಎತ್ತಿಟ್ಕೊಂಡೆ. ಇದ್ರ ಜೊತೆಗೆ ಸಣ್ಣ ಪುಟ್ಟ ಕೆಲಸನ ಜೊತೆಲೇ ಮಾಡ್ಕೊಳ್ಳೋದ್ರಿಂದ ಟೈಮ್ ಅನ್ನೊಂದು ಸೇವ್ ಆಗುತ್ತೆ, ಜೊತೆಗೆ ಕೆಲಸ ಬೇಗ ಕಂಪ್ಲೀಟ್ ಆಗುತ್ತೆ. ಸೊ ಅದರಿಂದ ಟೈಮ್ ಇದ್ದಂಗೆ ಒಂದು ಅಡುಗೆ ಮಾಡ್ತಾನೆ ಈ ಕೆಲಸನೆಲ್ಲ ಮುಗಿಸ್ಕೊಂಡ್ಬಿಡ್ತೀನಿ. ಸೊ ಫೈನಲಿ ಟೀ ರೆಡಿ ಆಯಿತು. ಸೊ ಟೀ ಜೊತೆಲಿ ಬ್ರೆಡ್ಡೋ ಅಥವಾ ಬಿಸ್ಕೆಟೋ ಏನಾದರೂ ಒಂದು ತಿಂದ್ಬಿಟ್ಟು ನನ್ನ ಡೇ ಇವಾಗ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಇವತ್ತು ತಿಂಡಿಗೆ ನನ್ನ ಮಗಳು ಪಡ್ಡು ಬೇಕು ಅಂತಾಯಿದ್ರು. ಸೊ ಹಾಗಾಗಿ ಅವ್ರಿಗೆ ಮಾತ್ರ ಪಡ್ಡು ಮಾಡಿ ಅದಕ್ಕೆ ಕಾಯಿ ಚಟ್ನಿನ ರೆಡಿ ಮಾಡ್ಕೋಬೇಕು. ಹಾಗೆ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಯಾಕಂದರೆ ನಾನು ಹಾಕೋ ವಿಡಿಯೋಸು ನಿಮಗೆ ನೋಟಿಫಿಕೇಷನ್ ಬರುತ್ತೆ, ಆವಾಗ ವಿಡಿಯೋನ ನೋಡ್ಬೋದು. ಸೊ ಹಾಗಾಗಿ ಸಬ್ಸ್ಕ್ರೈಬ್ ಮಾಡಿಕೊಡಿ ಅಂತ ಹೇಳ್ತೀನಿ. ಅದ್ರ ಜೊತೆಗೆ ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ. ಇನ್ನಿವಾಗ ಪಡ್ಡುಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಅವ್ರಿಗೆ ಪ್ಲೇನ್ ಪಡ್ಡು ಬೇಕಂತೆ. ಸೊ ಹಾಗಾಗಿ ಮಕ್ಕಳು ಸಾಮಾನ್ಯವಾಗಿ ತರಕಾರಿ ಎಲ್ಲ ಹಾಕಿದ್ರೆ ನನ್ನ ಮಗಳು ಯಾಕೋ ತಿನ್ನೋದೇ ಇಲ್ಲ. ಹಾಗಾಗಿ ಅವಳು ಏನು ಕೇಳ್ತಾಳೋ ಅದನ್ನೇ ಮಾಡಿಕೊಡೋ ಪ್ರಯತ್ನ ಮಾಡ್ತೀನಿ. ಸೊ ಅದಕ್ಕೆ ನಾನು ಅವ್ರಿಗೆ ಪ್ಲೇನ್ ಪಡ್ಡು ಬೇಕು ಅಂತಿದ್ದೆ, ಹಾಗೆ ಪ್ಲೇನ್ ಪಡ್ಡುನೇ ಮಾಡಿಕೊಟ್ಟೆ. ಆ್ಯಕ್ಚುಲಿ ಇದು ದೋಸೆ ಬೆಟರು. ಅವ್ರ ಪಡ್ಡು ಬೇಕು ಅಂದಿದ್ದಕ್ಕೋಸ್ಕರ ನಾನು ಈ ರೀತಿ ಆಯಿತು ಅಂತ ಹೇಳಿ ಪಡ್ಡು ಮಾಡಿಕೊಟ್ಟೆ. ಸೊ ಇದಕ್ಕೆ ನಮಗೆಲ್ಲ ಕ್ಯಾರೆಟು ಮತ್ತು ಸಬ್ಸಿಗೆ ಸೊಪ್ಪು ಆ ಥರ ಎಲ್ಲ ಹಾಕಿ ಮಾಡಿದ್ರೆ ಪಡ್ಡು ಇನ್ನೂ ತುಂಬ ಚೆನ್ನಾಗಿರುತ್ತೆ. ಅವ್ರು ಕೇಳಿದ್ರಂತಲ್ಲ ಅಂತ ಮಾಡಿಕೊಟ್ಟೆ ಅಷ್ಟೇ. ಇನ್ನು ನಮಗೆ ಬಂದು ದೋಸೆ ಮಾಡಿ ಆಲೂಗಡ್ಡೆ ಪಲ್ಯ ಮಾಡಿದ್ದೆ. ಇನ್ನು ನಾನು ಫ್ರೆಶ್ ಅಪ್ ಆಗಿ ಆನಂತರ ನಾನು ದೇವ್ರ ಪೂಜೆನೆಲ್ಲ ಮುಗಿಸಿ ತಿಂಡಿ ತಿಂತೀನಿ. ಸೊ ಇದಾಗಿರುತ್ತೆ ನನ್ನ ಮಾರ್ನಿಂಗ್ ರೊಟೀನ್.